ಹಿಂದೂ ಮುಸ್ಲಿಂ ಸಂಘರ್ಷ ಕೋಮು ಕುಲುಮೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಸರಣಿ ಕೊಲೆಗಳಿಂದ ಶಾಂತಿ ಕದಡಿದ ಕರಾವಳಿಯಲ್ಲಿ ಇನ್ನೂ ಇದೆ ಮಾನವೀಯತೆ. ಸರಣಿ ಕೊಲೆಗಳಿಂದ ಶಾಂತಿ ಕದಡಿದ ಕರಾವಳಿಯಲ್ಲಿ ಇನ್ನೂ ಮಾನವೀಯತೆ ಜೀವಂತವಾಗಿದೆ. ಕೋಮು ಜ್ವಾಲೆಯನ್ನ ತಣ್ಣಗಾಗಿಸಿದ ರೋಹಿಣಿ ಮಳೆ, ಗುಡ್ಡ ಕುಸಿದು ಅವಾಂತರ ಆಯಿತು. ಕಂಡುಬಂತು ಜಾತಿ ಮೀರಿದ ಕಾರ್ಯಾಚರಣೆ. ಕುಸಿದ ಮನೆಯಡಿ ಸಿಲುಕಿದ್ದವರ ರಕ್ಷಣೆಗೆ ಮುಂದಾಗಿದ್ದು ಮುಸ್ಲಿಂ ಯುವಕರು. ಮುಂಜಾನೆ ನಮಾಜ್ ಮಾಡಲು ಹೊರಟಿದ್ದರನ್ನು ತಡೆದಿತ್ತು ಆರ್ತನಾದ. ತಕ್ಷಣವೇ ಮೊಂಟೆಪದ ಕೋಡಿಗೆ ತೆರಳಿ ಮುಸ್ಲಿಂ ಯುವಕರಿಂದ ಕಾರ್ಯಾಚರಣೆ. ಮನೆಯ ಗೋಡೆ ಒಡೆದು ಒಳನುಗ್ಗಿ ನೋಡಿದಾಗ ತಾಯಿ ಮಗು ಸಿಲುಕಿರುವುದು ಪತ್ತೆಯಾಗಿದೆ. ತಕ್ಷಣವೇ ಮಣ್ಣಿನಡಿ ಸಿಲುಕಿದ್ದವರಿಗೆ ನೀರು ಕುಡಿಸಿ ಧೈರ್ಯ ತುಂಬಿದ ಯುವಕರು. ದೇವರೇ ಇವರನ್ನ ಬದುಕಿಸು ಎಂದು ರಕ್ಷಣೆ ಮಾಡಿದ ಮುಸ್ಲಿಂ ಯುವಕರು. ಇದು ಮಂಗಳೂರು ಮುಸ್ಲಿಂ ಯುವಕರ ಕಾರ್ಯಾಚರಣೆಯ ವಿಡಿಯೋ ವೈರಲ್ ಆಗಿದೆ. ನೀವು ಕಾಣದ ಮಂಗಳೂರನ್ನ ಫ್ರೀಡಂ ಟಿವಿ ತೋರಿಸ್ತಾ ಇದೆ. ಕೋಮು ಕುಲುಮೆಯಲ್ಲಿ ಸದಾ ಕೊತ ಕುದಿತಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆ. ನಗರ ಗ್ರಾಮ ಭಾಗದಲ್ಲಿ ನಿಂತುಕೊಂಡು ಬಹಿರಂಗ ಭಾಷಣ ಮಾಡುವವರು, ತಾಂಟ್ರೆ ಬಾ ತಾಂಟ್ರೆ ಎಂದು ಹೇಳುವವರು, ನಮ್ಮ ಮನಸ್ಸಿನಲ್ಲಿ ಜ್ವಾಲೆ ಉಕ್ಕುತ್ತಿದೆ, ಪ್ರತೀಕಾರದ ಹಪಹಪಿಯಲ್ಲಿ ಒದ್ದಾಡ್ತಾ ಇದ್ದೀವಿ, ನಮಗೆ ಪ್ರತೀಕಾರ ಬೇಕು ಅಂತ ಹೇಳಿ ಉದ್ರೇಕಕಾರಿ ಭಾಷಣ ಮಾಡುವವರು, ಅನ್ಯ ಧರ್ಮೀಯರ ಹುಡುಗಿಯರ ಮೇಲೆ ಕಣ್ಣು ಹಾಕಿ ಅಂತ ಹೇಳಿ ಪ್ರಚೋದನೆ ಮಾಡುವವರು, ಎಲ್ಲರಿಗೂ ಕೂಡ ಇದು ಪಾಠ ಆಗಬೇಕು. ಕೋಮು ಜ್ವಾಲೆ ಮಸ್ತಿಷ್ಕಕ್ಕೆ ಬಡಿದು ಮತಾಂಧತೆ ಆಳ್ತಾ ಇರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಗೆ ಇದು ಒಂದು ತರಹದ ಪಾಠ ಆಗಬೇಕು. ಯಾವ ದೇವರು ಮಾನವೀಯತೆಗಿಂತಲೂ ದೊಡ್ಡದಾದ ಧರ್ಮ ಮತ್ತೊಂದಿಲ್ಲ. ಬೆಳಿಗ್ಗಿನ ಮುಂಜಾನೆಯ ನಮಾಜಿಗೆ ಹೋಗ್ತಾ ಇದ್ರು, ಆದರೆ ನಮಾಜಿಗೂ ಉತ್ತಮವಾದಂತಹ ಕೆಲಸವನ್ನ ಮಾಡಿದ್ದಾರೆ. ಮಾನವೀಯತೆ ಇನ್ನೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೀವಂತವಾಗಿದೆ ಅನ್ನೋದಕ್ಕೆ ನಿದರ್ಶನ. ಯಾವ ಧರ್ಮದವರು ಕಷ್ಟಕ್ಕೆ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅನ್ನೋದನ್ನ ನೋಡಿಲ್ಲ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಲೆ ಪ್ರತಿ ಕೊಲೆಗಳಿಂದ, ಕೋಮು ಗಲಭೆಯಿಂದ, ಪ್ರಕ್ಷುಬ್ಧ ವಾತಾವರಣದಿಂದ ಏನಾಗುತ್ತೋ ಯಾವಾಗ ಏನಾಗುತ್ತೋ ಅನ್ನೋ ಆತಂಕದಲ್ಲಿರ್ತಕ್ಕಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ತರಹದ್ದೊಂದು ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಯಾವ ಧರ್ಮ ಯಾವ ಜಾತಿ ಅನ್ನೋದನ್ನು ಲೆಕ್ಕಿಸದೆ ನಮಾಜಿಗೆ ಹೊರಟವರಿಂದ ಕಾರ್ಯಾಚರಣೆ ಶುರುವಾಗಿದೆ. ಅದು ಕೇವಲ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ, ಪ್ರತಿ ಧರ್ಮವೂ ಕೂಡ ಪರಸ್ಪರ ಸೌಹಾರ್ದತೆಯಿಂದ ಬದುಕ್ತಾ ಇದೆ. ಈ ತರಹದ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿಯ ತೋಟಕ್ಕೆ ಹುಳಿ ಹಿಂಡುವಂತಹ ಕೆಲ ವ್ಯಕ್ತಿಗಳಿಗೆ ಇದು ಪಾಠ ಆಗಬೇಕು. ನಾಲಿಗೆಯಲ್ಲಿ ಏನು ಬೇಕಾದರೂ ಬರುತ್ತೆ ಅಂತ ಹೇಳಿ ಸಮುದಾಯವನ್ನ ಪ್ರವೋಕ್ ಮಾಡುವಂತಹ ಪ್ರಯತ್ನಗಳು ನಿಂತ್ಕೋಬೇಕು. ಎರಡೂ ಸಮುದಾಯಗಳಿಂದ, ಒಂದು ಸಮುದಾಯಕ್ಕೆ ಮಾತ್ರ ಹೇಳ್ತಾ ಇಲ್ಲ ನಾನು, ಎರಡೂ ಸಮುದಾಯಗಳಲ್ಲಿ ಪ್ರಚೋದನೆಗಳು ನಿಲ್ಲಬೇಕು. ಇನ್ನಾದರೂ ದಕ್ಷಿಣ ಕನ್ನಡ ಜಿಲ್ಲೆ ಬದಲಾಗಬೇಕು. ಸರಣಿ ಕೊಲೆಗಳಿಂದ ಶಾಂತಿ ಕದಡಿದ ಕರಾವಳಿಯಲ್ಲಿ ಇನ್ನೂ ಕೂಡ ಮಾನವೀಯತೆ ಜೀವಂತವಾಗಿದೆ. ಕೋಮು ಜ್ವಾಲೆಯನ್ನ ತಣ್ಣಗಾಗಿಸಿದ ರೋಹಿಣಿ ಮಳೆ ಮತ್ತು ಅವಾಂತರ, ಗುಡ್ಡ ಕುಸಿದು ಅವಾಂತರ ಕಂಡು ಬಂತು. ಜಾತಿ ಮೀರಿದಂತಹ ಕಾರ್ಯಾಚರಣೆ ಶುರುವಾಯಿತು. ಕುಸಿದ ಮಣ್ಣಿನಡಿ ಸಿಲುಕಿದ್ದವರ ರಕ್ಷಣೆಗೆ ಮುಂದಾಗಿದ್ದ ಮುಸ್ಲಿಂ ಯುವಕರು. ಈಗಾಗಲೇ ಒಬ್ಬ ಮುಸ್ಲಿಂ ಯುವಕನನ್ನ ಅತ್ಯಂತ ಬರ್ಬರವಾಗಿ ಕೊಲ್ಲಲಾಗಿದೆ. ಹಾಗಾಗಿ ಆ ಸಮುದಾಯ ಪ್ರತೀಕಾರದ ದ್ವೇಷದಲ್ಲಿದೆ, ಇಲ್ಲಿ ಏನೋ ಸಂಭವಿಸಿ ಬಿಡುತ್ತೆ ಎನ್ನುವಂಥ ವಾತಾವರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿತ್ತು. ಆದರೆ ಮನುಷ್ಯ ಪ್ರೇಮಕ್ಕಿಂತ ಮತ್ತೊಂದು ಪ್ರೇಮವಿಲ್ಲ. ಮನುಷ್ಯನನ್ನ ಸಹಾಯ ಮಾಡದೇ ಹೊರತು ಮನುಷ್ಯನನ್ನು ಉಪದ್ರವಿಸಬಾರದು. ಇದು ಒಂದು ಸಂದೇಶ ಸಾರ್ತಾ ಇದೆ. ಇಡೀ ಕರ್ನಾಟಕ ರಾಜ್ಯಕ್ಕಿದು ಮಾದರಿಯಾಗಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ತರಹದ್ದೊಂದು ಸೌಹಾರ್ದತೆಯ ಜೀವಂತ ನಿದರ್ಶನ. ನಿಜಕ್ಕೂ ಕೂಡ ಕೋಮು ಗಲಭೆಯಲ್ಲಿ ತತ್ತರಿಸಿದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾನವೀಯತೆ ಇನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಮುಂಜಾನೆ ನಮಾಜ್ ಮಾಡಲು ಹೊರಟಿದ್ದವರನ್ನು ತಡೆದಿತ್ತು ಆರ್ತನಾದ. ತಕ್ಷಣವೇ ಮೊಂಟೆಪದವು ಕೋಡಿಗೆ ತೆರಳಿ ಮುಸ್ಲಿಂ ಯುವಕರಿಂದ ಕಾರ್ಯಾಚರಣೆ ಶುರುವಾಗಿದೆ. ಮನೆಯ ಗೋಡೆ ಒಡೆದು ಒಳನುಗ್ಗಿ ನೋಡಿದಾಗ ತಾಯಿ ಮಗು ಸಿಲುಕಿರುವುದು ಪತ್ತೆಯಾಗಿದೆ. ತಕ್ಷಣವೇ ಮಣ್ಣಿನಡಿ ಸಿಲುಕಿದ್ದವರಿಗೆ ನೀರು ಕುಡಿಸಿ ಧೈರ್ಯ ತುಂಬಿದ ಯುವಕರು. ದೇವರೇ ಇವರನ್ನ ಬದುಕಿಸು ಎಂದು ರಕ್ಷಣೆ ಮಾಡಿದ ಮುಸ್ಲಿಂ ಯುವಕರ ಕಾರ್ಯಾಚರಣೆಯ ವಿಡಿಯೋ ಈಗ ಸಖತ್ ವೈರಲ್ ಆಗ್ತಾ ಇದೆ. ಕೋಮು ಕುದಿಯುವ ನಡುವೆಯೇ ಮಾನವೀಯತೆ ಮೆರೆದಂತಹ ಯುವಕರು. ಸೊ ಈ ಒಂದು ವಿಡಿಯೋ ಇಡೀ ರಾಜ್ಯಕ್ಕೆ ಮಾದರಿಯಾಗಬೇಕು. ಇನ್ನು ಕೋಮು ಗಲಭೆಗೆ ಪ್ರಯತ್ನ ಪಡುವಂತಹ ಪ್ರಚೋದನಕಾರಿ ಭಾಷಣಗಾರರ ಬಾಯಿಗೆ ಬೀಗ ಬಿದ್ದಂತಾಗಿದೆ. ಬಿಸ್ಮಿಲ್ಲಾ
ನನ್ನ ಕೈ ಕಟ್ಟಿ ಬಿಡಿ ಸರ್ ಲೋಕ అన్ని అవస్థను ఒకరుడే క్యాన్ ఉంది అప్పటిది క్యాన్ ఉంది ಅಪ್ಪರ పోయి ಮಾತ್ರ ಕೆಲವೊಂದು డౌన్ ఉంది ಇನ್ನೇ ಡೌನ್ ಸರ್ ಮನ್ಸು ಹೋಯ್ತು 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 ಕೂಡ ಹೋಯ್ತು ಕೂಡ ಹೋಯ್ತು ನೀವು ಹೋಯ್ತಿಲ್ಲ ಏನು ತೇನಾ ನಮ್ಮ ಪೇರ್ ಚಿಕ್ಕ ಅಡಿಕೈ ಬಿಸ್ಮಿಲ್ಲ ಬಿಸ್ಮಿಲ್ಲ ನನ್ನ ಕೈ ಕಟ್ಟಿ ಬಿಡಿ ಸರ್ ಲೋಕ అన్ని అవస్థను ఒకరుడే క్యాన్ ఉంది అప్పటిది క్యాన్ ఉంది ಅಪ್ಪರ పోయి ಮಾತ್ರ ಕೆಲವೊಂದು డౌన్ ఉంది ಇನ್ನೇ ಡೌನ್ ಸರ್ ಮನ್ಸು ಹೋಯ್ತು 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 ಕೂಡ ಹೋಯ್ತು ಕೂಡ ಹೋಯ್ತು ನೀವು ಹೋಯ್ತಿಲ್ಲ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.